ತುಂಬ ಮಂದಿ ವೈಲ್ಡ್ ಲೈಫ್ ರಾಯಭಾರಿಗಳಿದ್ದಾರೆ. ಆ್ಯಕ್ಚುಲಿ ನೀವು ಪೂಮಾ ಶೂ ಹಾಕ್ಕೊಂಡು ಅರಣ್ಯಕ್ಕೆ ಹೋಗೋದಾದ್ರೆ ಕೊಹ್ಲಿ, ವಿರಾಟ್ ಕೊಹ್ಲಿ ರಾಯಭಾರಿ. ಸೊ ಕಿಂಗ್ ಚಾರ್ಲ್ಸ್ ಅವರು ನೋಡಿದ್ರ ನೋಡಿ, ನೀವು ನಿಮ್ಮ ಮಾಯಾ ಮಂತ್ರ ಅಂತ ಕಾಣ್ತಾ ಇದೆ. ಅವರ ಬರೆದ ಪತ್ರವನ್ನು ಸೆಕ್ರೆಟರಿ ಕೊಡ್ತಾರೆ, ತಗೊಂಡು ತಲುಪಿಸ್ಬಿಡು ಡೇವಿಡ್ ಅವರಿಗೆ ಅಂತೇಳಿ. ಸೆಕ್ರೆಟರಿ ಜೀಪ್ನಲ್ಲಿ ಹೋಗ್ತಾ ಇರ್ತಾರೆ, ಆ ನಾಯಿನೂ ಅದ್ರ ಜೊತೆಗೆ ಹೋಗ್ತಾ ಇರುತ್ತೆ. ಇದು ಒಂದು ಮರ ಬಿದ್ದಿರುತ್ತೆ, ಜೀಪ್ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಆ ನಾಯಿ ಆ ಪತ್ರವನ್ನು ಕಚ್ಕೊಂಡು ಓಡುತ್ತೆ 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 ಸಮುದ್ರದ ತೀರಕ್ಕೆ ಬರುತ್ತೆ. ಅಲ್ಲಿ ಮುಂದೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಒಂದು ಡೇಗೆ ಒಂದು ಪಕ್ಷಿ ಬರುತ್ತೆ ಅಲ್ಲಿ, ಸಮ್ ಕೈಂಡ್ ಆಫ್ ಅ ರ್ಯಾಪ್ಟರ್, ಐ ವಾಂಟ್ ನೋ ಇಟ್ ವಾಟ್ ಇಸ್ ಇಟ್. ಅದು ಬಂದು ಆ ಪತ್ರವನ್ನು ಕಚ್ಕೊಂಡು ಹೋಗುತ್ತೆ. ಕಚ್ಕೊಂಡು ಹೋಗಿ ಆ ದಳಕ್ಕೆ ಹೋಗಿ ಅಲ್ಲಿ ಒಂದು ಪುಟ್ಟ ಮೌಸ್ ಡಿವರಿಗೆ ಕೊಡುತ್ತೆ. ಅದನ್ನು ಅದರಿಂದ ಶುರು ಆಗುತ್ತೆ ರಿಲೇರೀಸ್. ಆ ಪತ್ರವನ್ನು ಡೇವಿಡ್ ಅಟನ್ಬರೋ ಅವರಿಗೆ ತಲುಪಿಸೋಕೆ ಎಲ್ಲ ಬಗೆಯ ವನ್ಯ ಪ್ರಾಣಿಗಳು, ಅಲ್ಲಿ ಕಾಡಾನೆ ಇರುತ್ತೆ, ಕಾಡು ಹಂದಿ ಇರುತ್ತೆ, ಆಮೇಲೆ ಜಿಂಕೆ ಬರುತ್ತೆ, ಇವೆಲ್ಲ ದಾಟ್ಕೊಂಡು ಪತ್ರವನ್ನು ದಾಟ್ಸ ಕೊನೆಗೊಂದು ಗೂಬೆ ಬಂದು ಅದನ್ನು ಕಚ್ಕೊಂಡು ಹೋಗಿ ಡೇವಿಡ್ ಅಟನ್ಬರೋ ಅವರಿಗೆ ಕೊಡುತ್ತೆ. ಅವರ ಅಂಚೆ ಪೆಟ್ಟಿಗೆಗೆ ಅದನ್ನು ಹಾಕತ್ತೆ. ಎಂಥ ಸುಂದರವಾದ ದೃಶ್ಯ. ಆದರೆ ಅದು ಅದನ್ನು BBC ಅವರು ಅದರ ಪರಿಕಲ್ಪನೆ ಸಾಂಕೇತಿಕವಾಗಿ ಹೇಗೆ ಇಡೀ ಪ್ರಾಣಿ ಲೋಕ, ಪಕ್ಷಿ ಲೋಕ, ವನ್ಯ ಲೋಕ ಡೇವಿಡ್ ಅಟನ್ಬರೋ ಅಂಥ ವನ್ಯ ಲೋಕದ ರಾಯಭಾರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದಾವೆ ಅಂತೇಳಿ. ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬ ರಾಯಭಾರಿ ಕರ್ನಾಟಕದವರೇ ಆದ ಸಂಜಯ್ ಗುಬ್ಬಿ ಅವರು ಇದ್ದಾರೆ. ಅವ್ರ ಹಿಂದೆನೂ ಅನೇಕ, ನಾನು ಬಂದ ತಕ್ಷಣ ಕೇಳಿದೆ ಯಾಕೆ ಈ ವಿಶಿಷ್ಟವಾದ ಡ್ರೆಸ್ ಅಂತ. ಯಾಕಂದರೆ ಅವರು ಇದ್ದಲ್ಲಿ ಚಿರತೆ ಓಡಿ ಬರುತ್ತೆ ಅಂತ ಅಲ್ವಾ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ನಾನು ಬೇರೆಯವನು ಇವತ್ತು ಅಂತ ತೋರ್ಸೋಕ್ಕೆ ಅಂತೇಳಿ ಅವರು ಶಾಲೆಗೆ ಬಂದ ಚಿರತೆ, ಆಮೇಲೆ ವನ್ಯಜೀವಿಗಳ ರಮ್ಯ ಲೋಕ, ತುಂಬ ಸೊಗಸಾದ ಕನ್ನಡದಲ್ಲಿ ಬರೆದಿದ್ದಾರೆ, ಈಗಾಗಲೇ ಇಂಗ್ಲೀಷ್ನಲ್ಲೂ ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ಕಾಫಿ ಟೇಬಲ್ ಬುಕ್, ಅದು ತುಂಬ ಸುಂದರವಾದ ಪುಸ್ತಕಗಳು ಇದ್ದಾವೆ. ಆ ರೀತಿ ವನ್ಯಜೀವಿಗಳ ಮತ್ತು ಮನುಷ್ಯರ ನಡುವಿನ ಸಂಬಂಧದ ಬಗ್ಗೆ ತುಂಬ ಅಪರೂಪಕ್ಕೆ ನಮ್ಮಲ್ಲಿ ಕೃತಿಗಳು ಬರ್ತಾ ಇದ್ದಾವೆ. ಹಿಂದೆಲ್ಲ ಇಲ್ಲ ಅಂತಲ್ಲ, ಕಾಕಿಮಾನಿ ಅವರು ತುಂಬ ಫೇಮಸ್ ಕೊಡಗಿನ ವನ್ಯಜೀವಿಗಳ ಬಗ್ಗೆ ಬರೆದಿದ್ರು. ಆಮೇಲೆ ಶಿವರಾಮ್ ಕಾರಂತರು ಬರೆದಿದ್ದಾರೆ. ಕಾರಂತರು ಮತ್ತು ಅವರ ಮಗ ತೇಜಸ್ವಿ, ಕುವೆಂಪು ಅವರು ಮತ್ತು ಅವರ ಮಗ, ಈ ಪೀಳಿಗೆಯಿಂದ ಪೀಳಿಗೆಗೆ ಆ ವನ್ಯ ಪ್ರೇಮ ಹೇಗೆ ಬರುತ್ತೆ ಅಂಥೇಳಿ. ಜೊತೆಗೆ ಇವನ್ನ ಗಿರೀಶ್ ಕಾರ್ನಾಡರು ಕೂಡ ಅಗ್ನಿ ಮತ್ತು ಮಳೆ, ಅದು ಕಾಡಿನ ಬಗ್ಗೆನೇ ಇದೆ. ಬಿಜ್ಜಲ್ ಸ್ವಾಮಿಗಳದ್ದು ನಮ್ಗೆ ಗೊತ್ತೇ ಇದೆ, ಹಸಿರು ಹೊನ್ನು ಅಂತೇಳಿ. ಕನ್ನಡದಲ್ಲಿ ಆ ಪರಂಪರೆ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಓದುಗರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಅಲ್ಲ. ಅಂಕಿತ ಎಲ್ಲಿದ್ದಾರೆ? ಪ್ರಕಾಶ್ ಇದ್ದಾರೆ ಅಲ್ಲಿ. ಇದರ ಪ್ರಕಾಶಕರು ಇತ್ತೀಚೆಗೆ ತಾನೇ 1000 ಪುಸ್ತಕಗಳು, 1001ನೇ ಪುಸ್ತಕವನ್ನು ಇವರದ್ದು 1005 ಪುಸ್ತಕ ಅಂತ ಕಾಣುತ್ತೆ. ಅಷ್ಟು ಸುದೀರ್ಘವಾಗಿ. ಇನ್ನೊಂದೇನು ಗೊತ್ತಾ, ಇವ್ರು ಒಂದು ಪುಸ್ತಕ ಪಬ್ಲಿಷಿಂಗ್ ಕೋರಕ್ಕೆ ಹೋದರೆ ಅಂಕಿತ ಅವರು ಇಲ್ಲ ಆಗಬೇಕು ನನಗೆ ಅಂತಂದ್ರು. ಹಾಗಾಗಿ 2 ಪುಸ್ತಕ ಇವತ್ತು. ಅಷ್ಟು ರೀತಿಯಿಂದ ಓದುಗರು ಈಗಲೂ ಕೂಡ ಸ್ವಾಗತ ಮಾಡ್ತಾರೆ. ನಿಜವಾದ ವನ್ಯ ಪ್ರೇಮಿಗಳು, ನಿಜವಾದ ನಿಸರ್ಗ ಪ್ರೇಮಿಗಳು, ನಿಸರ್ಗ ಚಿಂತಕರು ಅಥವಾ ಒಡನಾಡಿದವರು ಇದ್ದಾಗ ತುಂಬ ಅಂಥ ಪುಸ್ತಕಕ್ಕೆ ಯಾವಾಗಲೂ ಡಿಮಾಂಡ್ ಇದ್ದೇ ಇರುತ್ತೆ. ವಿಶೇಷವಾಗಿ ನಾನು ಹಿಂದೆಲ್ಲ ಹೇಳಿದ, ಅದು BGN ಸ್ವಾಮಿ ಇರ್ಬೋದು, ಕಾರಂತರದ್ದು ಇರ್ಬೋದು, ಕುವೆಂಪು ಅವರದ್ದು, ತೇಜಸ್ವಿ ಅವರ ಕರ್ವಾಲು, ಆಮೇಲೆ ಕಾಡಿನ ಕಥೆಗಳು, ಅವೆಲ್ಲ ಹೆಚ್ಚಾಗಿ ಮನುಷ್ಯನನ್ನು ತೋರಿಸುವಂಥ ದೃಶ್ಯಗಳು. ಮನುಷ್ಯ ಕಾಡಿಗೆ ಹೋದಾಗ ಅವನಿಗೆ ಏನೇನು ಕಷ್ಟ ಬರುತ್ತೆ ಅಂತೇಳಿ, ಕಾಡಿನಲ್ಲಿ ಇರುವ ಪಕ್ಷಿ ಪ್ರಾಣಿಗಳಿಗೆ ಯಾವ್ಯಾವ ರೀತಿಯ ಸಂಕಟ ಬರುತ್ತೆ ನಾವು ಅಲ್ಲಿಗೆ ಹೋದರೆ ಅನ್ನೋದನ್ನ ವಿಶೇಷ ದೃಷ್ಟಿಯಲ್ಲಿ ಇವರು ಅನೇಕ ಕಥೆಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇವರು ಕಾಡಿನ ಮಧ್ಯೆನೇ ವಾಸ ಮಾಡಿಕೊಂಡು ಅವ್ರ ಜೊತೆಗೆ ಸಂವಹನೆ ನಡೆಸ್ತಾನೆ ಸುಂದರವಾದ ಕಥಾ ಸರಣಿಯನ್ನು. ಆಮೇಲೆ ಕೇವಲ ಕರ್ನಾಟಕದಷ್ಟೇ ಅಲ್ಲ, ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳ
ಹಾಗೂ ಆಫ್ರಿಕನ್ ಕೆಲವು ದೇಶಗಳ ಕಥೆಗಳನ್ನ ತುಂಬ ಚೆನ್ನಾಗಿ ಅದನ್ನೆಲ್ಲ ಹೇಳಬೇಕಿತ್ತು. ಆದರೆ ನಾನು ಈಗಲೂ ಕೂಡ ಸಂಗೀತದ ಆ ಗೋವಿಂದ ಇದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಆ ಸಂಗೀತ ಬರ್ತದೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಆದರೆ ಉದಾಹರಣೆಗೆ ಆಫ್ರಿಕಾದಲ್ಲಿ ಅಲ್ಲಿ ಮುಪ್ಪಾನಿ ಮರಗಳಿರ್ತವೆ, ದೊಡ್ಡ ದೊಡ್ಡ ಮರಗಳು. ಆರಾಮವಾಗಿ ಎಲೆಯನ್ನು ತಿಂತವೆ. ಆ ಎಲೆ ತಿಂದಾಕ್ಷಣ ಆ ಮರ ಪ್ರತಿಕ್ರಿಯೆ ಮಾಡುತ್ತೆ. ಅದು ಕ್ರಮೇಣ ಬಾಕಿ ಎಲೆಗಳಿಗೆಲ್ಲ ಒಂದು ರೀತಿಯ ವಿಷವನ್ನು ಸೇರೋ ಹಾಗೆ ಮಾಡುತ್ತೆ. ಅದು ಒಳಗಿಂದ ಬರುತ್ತೆ ವಿಷ. ಹಾಗಾಗಿ ಆನೆಗಳಿಂದ ತಪ್ಪಿಸ್ಕೊಳ್ಳೋಕೆ ಅದು ವಿಷಪೂರ್ಣ ಮಾಡುತ್ತೆ. ಆದರೆ ಆ ಗಾಳಿಯನ್ನ ಹೋಗೋ ದಿಕ್ಕಿನಲ್ಲಿ ವಿಷದ ಗಮನ ಹೋಗ್ತಾ ಇರುತ್ತೆ. ಅದಕ್ಕೆ ಅವನಾಗ ಗೊತ್ತಿರುತ್ತೆ. ಹಾಗೆ ಅದು ಗಾಳಿಗೆ ವಿರುದ್ಧ ದಿಕ್ಕಿಗೆ ಹೋಗಿ ಅದೇ ಮುಪ್ಪಾನೆ ಎಲೆಗಳನ್ನ ತಿನ್ನಕ್ಕೆ ಹೋಗ್ತಾ ಇರುತ್ತೆ ಅಂತ ತುಂಬ ಅನೇಕ ನಮಗೆ ಹೆಚ್ಚಾಗಿ ಗೊತ್ತಿಲ್ಲದೆ ಇರುವಂತ ಸಂಜೆ ಪುಸ್ತಕ ಅಂದ್ರೆ ಚರಿತ್ರೆ ಇರಲೇಬೇಕಲ್ವ. ಅಯ್ಯೋ ಸರ್, ಚರಿತ್ರೆ ಭಾರತವನ್ನು ಹೇಗೆ ಬೇಟೆ ಮಾಡುತ್ತೆ ಅಂತ ಅವ್ರು ಬರ್ದಿದ್ದಾರೆ. ಚರಿತ್ರೆ ಮೆನು ಕಾರ್ಡ್ನಲ್ಲಿ 200ಕ್ಕೂ ಐಟಮ್ಸ್ಗಳಿದ್ದಾವೆ. ಆಗೂ ಹೋಗಿ ಯಾಕೆ ಅಲ್ಲಿ ಬರುತ್ತೆ, ಅದು ಬಾಡಿಗನ್ನು ಹುಡ್ಕೊಂಡು ಹೋಗುತ್ತೆ ಅನ್ನೋದು ಸೊಗಸಾದ ಕಥೆ ಇದೆ. ಆಮೇಲೆ ನಾವು ವನ್ಯಜೀವಿಗಳನ್ನು ನಾವು ಇಲ್ಲಿ ಬೆಂಗಳೂರಿನಲ್ಲಿರುವವರು ಹೇಗೆ ಶೋಷಣೆ ಮಾಡ್ತೀವಿ ಅನ್ನೋದು ಕಥೆಗಳಿದ್ದಾವೆ. ವನ್ಯಜೀವಿಗಳನ್ನ ನೋಡ್ಕೊಳ್ಳೋ ವನಪಾಲಕರು ಅಲ್ಲಿ ಪಾಪ ಅವರು ಗಾರ್ಡ್ ಇರ್ತಾರೆ, ಫಾರೆಸ್ಟರ್ ಇರ್ತಾರೆ. ಅವರಿಗೆಲ್ಲ ಸ್ವಲ್ಪ ಸಂಬಳ ಹೆಚ್ಚು ಮಾಡ್ರಿ ಅಂತ ಇವ್ರು ಹೋಗಿ ಕೇಳಿರ್ತಾರೆ. ಮುಖ್ಯಮಂತ್ರಿ ಇರುವ ವೇದಿಕೆಯಲ್ಲೇ ಇವರಿಗೆಲ್ಲ 1,500 ರೂಪಾಯಿ, ಗಾರ್ಡ್ಗಾದರೆ 2,500 ರೂಪಾಯಿ ಹಾಗೆ ಕೊಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಒಪ್ಪಿರ್ತಾರೆ. ಆದರೆ IAS ಆಫೀಸರ್ಸ್ ಬೇಕಿಸೋದು ಕ್ಷಮಿಸಬೇಕು. ಒಬ್ಬ ಅರಣ್ಯಾಧಿಕಾರಿ ಇಲ್ಲಿದ್ದಾರೆ ಮತ್ತು ವಸಂತ ರೆಡ್ಡಿ ಅವರು ಇದ್ದಾರೆ. ಆದರೆ ಬ್ಯೂರೋಕ್ರೇಟ್ ಇಲ್ಲಿದ್ದಾರಲ್ಲ ವಿಧಾನಸೌಧದಲ್ಲಿ, ಅವರು ಮಾಡಿ 3,105 ಜನ ಕೊನೆ 0 ತೆಗೆದುಬಿಡ್ತಾರೆ. 2,500 ಅದು ಕೊನೆ 0 ತೆಗೆದುಬಿಡ್ತಾರೆ. ಇವಾಗ ಮತ್ತೆ 7 ವರ್ಷಗಳ ಕಾಲ ಆ ಝೀರೋವನ್ನು ಮತ್ತೆ ಮರುಸ್ಥಾಪನೆ ಮಾಡಕ್ಕಂತ ಹೇಳಿ ಹೋರಾಡಿ ಕೊನೆಗೂ ಯಶಸ್ವಿಯಾಗಿರ್ತಾರೆ. ಆ ರೀತಿಯ ಸುಂದರವಾದ ಕಥೆಗಳಿದ್ದಾವೆ. ಸಾಕಂತ ಇವತ್ತಿನ ವಿಶೇಷ ಅಂದ್ರೆ ಇವರು ಸಂಜಯ್ ಗುಬ್ಬಿ. ಸಂಜಯ್ ಅಂದ್ರೆ ಗೊತ್ತಲ್ಲ, ಭಾರತದಲ್ಲಿ ಯುದ್ಧದ ವರ್ತಮಾನವನ್ನು ವಿಶೇಷ ಕಣ್ಣುಗಳಿಂದ ನೋಡಿಗಳು. ಈ ಮನುಷ್ಯ ಪ್ರಾಣಿಯ ಸಂಘರ್ಷ ಏನೇ ನಡೀತಾ ಇದೆಯಲ್ಲ ಅದರ ಕಥೆಯನ್ನು ಒಬ್ಬ ಕ್ರೂರ ರಾಜನಿಗೆ ಹೇಳ್ತಾರೆ. ಇದು ಬಹಳ ಸಾಂಕೇತಿಕವಾಗಿರುತ್ತೆ. ಜೀವನ ನಡೀತಾ ಇದೆ ಅಲ್ಲಿ ಆ ಜೊತೆ ಇಲ್ಲ, ಅವರು ವನ್ಯ ರಾಯಭಾರಿ ಅಂತ ನಾನು ಹೇಳಿದ್ನಲ್ಲ, ತುಂಬ ಮಂದಿ ವೈಲ್ಡ್ ಲೈಫ್ ರಾಯಭಾರಿಗಳಿದ್ದಾರೆ. ಆ್ಯಕ್ಚುಲಿ ನೀವು ಪೂಮಾ ಶೂ ಹಾಕ್ಕೊಂಡು ಅರಣ್ಯಕ್ಕೆ ಹೋಗೋದಾದ್ರೆ ವಿರಾಟ್ ಕೊಹ್ಲಿ ರಾಯಭಾರಿ. ಪೂಮಾ ಶೂ ಬದಲಿಗೆ ನೈಕ್ ಶೂ ಹಾಕ್ಕೊಂಡು ಹೋದರೆ ಅದಕ್ಕೆ ಮಹೇಂದ್ರ ಸಿಂಗ್ ಧೋನಿ ರಾಯಭಾರಿ ಇರುತ್ತೆ. ಆಮೇಲೆ ನೀವು ಕಾರ್ಟಿಯರ್ ವಾಚ್ ಕಟ್ಕೊಂಡು ಹೋದರೆ ದೀಪಿಕಾ ಪಡುಕೋಣೆ ಅದಕ್ಕೆ ರಾಯಭಾರಿ ಆಗಿರುತ್ತೆ. ತುಂಬ ಒಂದು ಇಷ್ಟ ಇದೆ, ನಾನು ಮಾಡ್ಕೊಂಡು ಹೋಗಿದ್ದೆ, ಈಗ ಎಲ್ಲ ನೆನಪಿ ಬರೋದಲ್ಲ. ಆಗಿದ್ದಾಗ ನಿಜವಾದ ರಾಯಭಾರಿಗಳು ನಮ್ಮಲ್ಲಿ ಉಲ್ಲಾಸ್ ಕಾರಂತರು ಇದ್ದಾರೆ, ಸಂಜೀವ್ ಇದ್ದಾರೆ, ಸಂಜಯ್ ಗುಬ್ಬಿ ಇದ್ದಾರೆ. ಇಂಥ ಅನೇಕರು ನಿಜವಾದ ಕಳಕಳಿಯಿಂದ ವನ್ಯಜೀವಿಗಳ ಕ್ಷೇಮದ ಬಗ್ಗೆ, ನಮ್ಮೆಲ್ಲರ ಉಳುವಿನ ಬಗ್ಗೆ, ಇಡೀ ಬ್ರಹ್ಮಾಂಡದ ಒಂದು ಸಂರಕ್ಷಣೆಯ ಬಗ್ಗೆ ಮಾತಾಡೋರು, ಅನುಭವಿಸಿದವರು, ಅಲ್ಲಿ ಕತೆ ಹೇಳೋರು, ಅಂಥವ್ರನ್ನು ಕೂಡ ನಾವು ಸ್ಟಾರ್ಗಳಾಗಿ ಹೇಳಬೇಕಾಗತ್ತೆ. ಕೇವಲ ಸ್ಟಾರ್ಗಳನ್ನ ತಂದು ನಾವು ಅವರ ರಾಯಭಾರಿಗಳು ಅಂತ ಹೇಳೋದೆಲ್ಲ ಇರುತ್ತಲ್ಲ, ನಿಜವಾದ ರಾಯಭಾರಿಗಳು ಕೂಡ ಬರ್ತಾ ಇರ್ಲಿಕ್ಕೆ. ಎಂಥ ರಾಯಭಾರಿ. ಧನ್ಯವಾದಗಳು ನನಗೆ ಅಂತ ಇವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಮತ್ತು ಅಂಕಿತದವರಿಗೆ, ಅವರೆಲ್ಲರಿಗಿಂತ ಇಷ್ಟೆಲ್ಲ ಮಂದಿ ಇದ್ದಾರಲ್ಲ,
ವನ್ಯ ಪ್ರೇಮಿಗಳು, ಸಂಜೀವ ಪ್ರೇಮಿಗಳು, ಪುಸ್ತಕ ಪ್ರೇಮಿಗಳು ಇವರೆಲ್ಲರ ಅಪೂರ್ವವಾದ ಸಂಗಮ ಇವತ್ತು. ಈ ನಮಗೆಲ್ಲರಿಗೂ ಕೂಡ ಅಭಿನಂದನೆಗಳು.